ಗುಡ್ ಈವ್ನಿಂಗ್ ಎವ್ರಿಬಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಅನೀಶ್ ಅವರ ಕ್ಯಾರೆಕ್ಟರ್ ಟೀಸರ್ ಫ್ರಮ್ ಆರಾಮ್ ಅರವಿಂದ ಸ್ವಾಮಿಯಿಂದ. ಹಿಯರ್ ವಿ ಗೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಭಿ ಸರ್, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಇವೆಂಟ್ಗೆ. ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಭಿ ಸರ್. ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ತಿದ್ದಾರೆ, ಏನು ಗೊತ್ತಾಗ್ತಿಲ್ಲ ಇನ್ನು. ಥ್ಯಾಂಕ್ ಯು ಪ್ರಶಾಂತ್ ಸರ್, ಅನೀಶನ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಗೌರವ್ ಅಂತ. ಸೊ ಆರಾಮ್ ಅರವಿಂದ್ ಸ್ವಾಮಿ ನನ್ನ ಜೀವನದಲ್ಲಿ ಹೊಸ ಆರಂಭ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ನಾವೊಂದು ಯೂಟ್ಯೂಬಲ್ಲಿ ವೆಬ್ ಸೀರೀಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ವಿ. ನಮ್ಮನ್ನ ಗುರುತಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಂತ, ಅದು ಇಂಥ ಅದ್ಭುತವಾದ ಸ್ಕ್ರಿಪ್ಟಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಭಿಷೇಕ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾ ರೆಡಿ ರಿಲೀಸ್ಗೆ ತುಂಬ ಚೆನ್ನಾಗಿ ರೀಚ್ ಆಗಿದೆ. ತುಂಬ ಜನ ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ, ಆರಾಮ್ ಅರವಿಂದ್ ಸ್ವಾಮಿ ನೋಡ್ತೀವಿ, 100% ನೋಡ್ತೀವಿ ಅಂತ. ಇನ್ನೊಂದು ಪ್ಲಸ್ ಏನಂದರೆ ಸ್ಟಾರ್ಟಿಂಗ್ 3 days 99 rupees ಇರೋದು. ಸೊ ಅದೊಂದು ಮುಖ್ಯವಾಗಿ ಬೇಕಾಗಿತ್ತು. ಸೊ ಎಲ್ಲರೂ ಸಿನಿಮಾನ ನೋಡಿ, ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಹೆಸರು RJ ವಿಕಿ ಅಂತ. ಸೊ ಪ್ರತಿದಿನ ರಾತ್ರಿ 9 ರಿಂದ 12 ಕಿವಿ ಮಾತು ಅಂತ ಕಾರ್ಯಕ್ರಮ 92.7 ಬಗ್ಗೆ ನಡೆಸ್ಕೊಡ್ತೀನಿ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಕ್ಷಮೆ ಇರಲಿ. ತಂಡ ಮೊದಲೇ ನಮ್ಮನ್ನು ಕರೀತಾರೆ ಅಂತ ನಾವು ಊಹೆನೂ ಮಾಡಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಅಭಿಷೇಕ್ ಅವ್ರು ಕಾಲ್ ಮಾಡಿ ಹೇಳಿದಾಗ ತನ್ನ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ, ಇನ್ಫ್ಯಾಕ್ಟ್ ಅದಕ್ಕೆ ಮುಂಚೆ ಫ್ರೆಂಚ್ ಬಿರಿಯಾನಿ, ಇಕ್ಕಟ್ ಸಿನಿಮಾ ಅದೆಲ್ಲ ಮಾಡಿದ್ದೆ. ಇಕ್ಕಟ್ ಸಿನಿಮಾ ನೋಡಿದ ನಂತರ ಅಭಿಷೇಕ್ ಸರ್ ಫೋನ್ ಮಾಡಿ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ನಮ್ಮ ಕಾಂಬಿನೇಷನ್ಗೆ ಹೋದ್ವಿ, ರೂಮಲ್ಲಿ ಆಡಿಷನ್ ಮಾಡಿದ್ವಿ. ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬ್ರೋ ಅಂತ ಹೇಳಿದ್ರು. ಸೊ ಒಂದಂತೂ ಸತ್ಯ, ನಾವು ಏನೇ ಸಹ ಕಲಾವಿದರು ಏನೇ ಮಾಡೋಕ್ಕೆ ಹೊರಟ್ರು ಅದಕ್ಕೆ ಬೆನ್ನೆಲುಬಾಗಿರುವಂತಹ ಮೇನ್ ಕ್ಯಾರೆಕ್ಟರ್ ಯಾರು ಇರ್ತಾರೆ, ದ ಲೀಡ್ ಆಫ್ ದ ಸಿನಿಮಾ. ಸೊ ಅವರು ಅದಕ್ಕೆ ಅಷ್ಟೇ ಪ್ರೋತ್ಸಾಹ ಕೊಡಬೇಕು. ಸೊ ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಡಾರ್ಲಿಂಗ್ ನಮ್ಮ ಅನೀಶ್ ಸರ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹೊಸ ಕಲಾವಿದರಿಗೆ, ಹೊಸ ವ್ಯಕ್ತಿಗಳಿಗೆ, ಹೊಸ ಪ್ರತಿಭೆಗಳಿಗೆ ಯಾವತ್ತು ಪ್ರೋತ್ಸಾಹ ಕೊಡಬೇಕು ಅಂತ ಇಡೀ ತಂಡ ಕೆಲಸ ಮಾಡಿದೆ. ಒಂದಂತೂ ಸತ್ಯ, ನವೆಂಬರ್ 22ನೇ ತಾರೀಕು ನಮ್ದಾಗಿರುತ್ತೆ. ಆ್ಯಂಡ್ ಪ್ರೊಡ್ಯೂಸರ್ಸ್ ಆಗಿರೋಂಥ ಪ್ರಶಾಂತ್ ಸರ್ ಮತ್ತು ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೊ ಮಚ್. ಪ್ಯಾಷನ್ ಫಾರ್ ಯುವರ್ ಸಿನಿಮಾ ಟೆಲಿನ್ ಸರ್ is great, and I would like to work for more projects. ಭಾಳಷ್ಟು ಪ್ರಾಜೆಕ್ಟ್ಗಳ ಜೊತೆ ಮಾಡೋಣ ಸರ್. ದುಡ್ಡು ಬರುತ್ತೆ ಸರ್, ದುಡ್ಡು ಅದು ಹೇಳಿದ್ರೆ ನವೆಂಬರ್ 22 ನಮ್ಮದು. ಸೊ ನಾವು ಗೌರವ್ ಹೇಳಿದಾಗೆ 3 ದಿನ 99 ರೂಪಾಯಿ ಟಿಕೆಟ್ ಇದೆ. ಮಕ್ಕಳಿಂದ ವಯಸ್ಸಾದವ್ರ ತನಕ ಯಾವುದೇ ರೀತಿಯ ಮುಜುಗರ ಇಲ್ಲದೆ ಇರುವಂತಹ ಅದ್ಭುತವಾದ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ಆರಾಮ್ ಅರವಿಂದ ಸ್ವಾಮಿ. ಸೊ ನೀವೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತೀರಿ, ಈಗ ನಾವು ಮಾತಾಡ್ತಿದ್ದೀವಿ, ಆಮೇಲೆ ನೀವು ಮಾತಾಡೋಕ್ಕೆ ಶುರು ಮಾಡ್ತೀರಾ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲ ಹೊಸ ತಂಡ ಕಟ್ಕೊಂಡು ಬಂದಿದ್ದೆ. 1:30 ಒಂದು ಫೋನ್ ಬಂತು, ಸೂರಿಬೈ ಫೋನ್. ಫ್ರೈಡೇ ಮಾರ್ನಿಂಗು ಎಲ್ಲ ಹೊಸ ತಂಡ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ನನ್ನ ಸ್ಪೀಚ್ ನೋಡಿ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೂರಿಬೈ ಫೋನ್ ಮಾಡಿದ್ರು, ಯಾರೇ ಪ್ರಶಾಂತ ಮಾತಾಡೋದು. ಹಾಂ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಗುಲ್ಟು ಅಂತ ಸಿನಿಮಾ. ನನಗೆ ಅವಾಗ ಪರಿಚಯ ಇರಲಿಲ್ಲ. ಅವರೇ ನಮ್ಮನ್ನು ಖುದ್ದಾಗಿ ಕರೆಸ್ಕೊಂಡು ಸಿನಿಮಾ ಬಗ್ಗೆ ನಮ್ಗೆ ಹೇಳಿ, ಈ ಥರ ಮಾಡಿ ನಾನು ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಬಹುಪಾಲು ಸೂರಿಬೈಗೂ ಸಲ್ಲುತ್ತದೆ. ಥ್ಯಾಂಕ್ ಯು ಬೈ. ಕರೆಸ್ಕೊಂಡು ಬೈ ಹೆಂಗೆ ಮಾಡ್ಬೇಕು ಭಯ ನನಗೆ ಗೊತ್ತಾಗ್ತಿಲ್ಲ, ಇದು ಪ್ರಮೋಷನ್ ಅಂದರೆ ಅವತ್ತು ಕುಲ್ಟು ಚಿತ್ರಕ್ಕೆ ಯಶ್ ಸರ್ನ ಕರ್ಕೊಂಬಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಮತ್ತೆ ನಾವು ಇನ್ನೊಂದು ಪ್ರಯತ್ನಕ್ಕೆ ಮುರಳಿ ಸರ್ನ ಕರ್ಕೊಂಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತೂ ಮರೆಯಲ್ಲ ಸರ್. ಸೊ ಹೊಸ ತಂಡವರೆಲ್ಲ ನನ್ನ ಸ್ಪೀಚ್ ನೋಡಿ ಅಂತ. ಯಾಕೆ ಅಂದರೆ ನೀವೇನಾದರೂ ಕನ್ಫ್ಯೂಸ್ ಆದರೆ ಪ್ಲೀಸ್ ಕಾಂಟ್ಯಾಕ್ಟ್ ಸೂರಿಬೈ. ನನ್ನ ಹತ್ರ ನಂಬರ್ ಇದೆ, ಟೆಕ್ಸ್ಟ್ ಮಾಡಿ ನಾನು ಕಳಿಸ್ತೀನಿ. ಸಿಗ್ತಾರೆ, ಸಹಾಯ ಮಾಡ್ತಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಥ್ಯಾಂಕ್ ಯು. ಈ ಚಿತ್ರಕ್ಕೆ ಬಂದರೆ ಮೊದಲನೇದಾಗಿ ಕತೆ, ಒಳ್ಳೆ ಬರಹಗಾರ, ಸ್ನೇಹಿತ, ಒಳ್ಳೆ ಗೆಳೆಯ ಅಭಿಷೇಕ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಗುರು, ಒಳ್ಳೆ ಕತೆ ಕೊಟ್ಟಿದ್ದೀರಾ. ಹಾಗೆ ನಾಯಕ ನಟ ಅನೀಶ್ಗೆ ಎಲ್ಲರೂ ಏನೋ ಬೇಕು ಅಂದರೆ ಈ ಸರಿ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ. ಬ್ಲಾಕ್ ಬಸ್ಟರ್ ಸಿನಿಮಾ ಅನೀಶ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಆಮೇಲೆ ತುಂಬ ಒಂದು ವಿಭಿನ್ನವಾದ ಪಾತ್ರ, ಯಾವುದೇ ಮಾಸ್ ಮಸಾಲ ಇಲ್ದಿರ ನಿಮ್ಮನ್ನು ರಂಜಿಸೋಕ್ಕೆ ಖಂಡಿತವಾಗ್ಲೂ 22ನೇ ತಾರೀಕು ನೀವೆಲ್ಲರೂ ಅದನ್ನು ಸಾಕ್ಷಿ ನೋಡ್ತೀರಾ ಥಿಯೇಟ್ರ್ ಮೇಲೆ. ಥ್ಯಾಂಕ್ ಯು ಗುರು. ಹಾಗೆ ಮಿಲನ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಕತೆಗೆ ನಿರ್ದೇಶಕ
ಹೀರೋ ಯಾವ ರೀತಿ ಇಂಪಾರ್ಟೆಂಟು. ನಾನು ಕಥೆಯಲ್ಲಿ ಫಸ್ಟ್ ಅನೀಶ್ ಹೀರೋ ಅಂದ್ಕೊಂಡ್ಬಿಟ್ಟೆ. ಮಾರ್ಕೆಟಿಂಗ್ ಟೈಮಲ್ಲಿ ನೀವು ನನ್ನ ಹೀರೋ ಆಗಿಬಿಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ನೀವು ಬಂದು ನನ್ನ ಬೆನ್ನೆಲುಬಾಗಿ ನಿಂತು ಪ್ರತಿ ಕಾರ್ಯಕ್ರಮದಲ್ಲೂ ನೀವು ನಾನು ನೆರವೇರಿಸ್ಕೊಟ್ಟಿದ್ದೀರಾ. ಪ್ರತಿ ರಾತ್ರಿ 8:30 ಫೋನ್ ಮಾಡಿದೆ. ಬೆಳಗ್ಗೆಯಿಂದ ನನ್ನ ಜೊತೆನೇ ಎಲ್ಲ ಪ್ರಮೋಷನ್ಸು ಇದು ಮಾಡಿರ್ತಾರೆ. ಓಡಾಡ್ಸ್ಟಲ್ಲಿ 7:30 8:30 ಫೋನ್ ಮಾಡ್ತಾರೆ, ಪ್ರಶಾಂತ್ ಏನು ನೆಕ್ಸ್ಟ್ ಏನು ನಾಳೆ ಏನು ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ರಿತಿಕಾ ಅವರು 2ನೇ ಚಿತ್ರ, ಥ್ಯಾಂಕ್ ಯು ಸೋ ಮಚ್. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ. ಡೆಫಿನೆಟ್ಲಿ ನಿಮಗೆ ಇದರಿಂದ ಭಾಳಷ್ಟು ಅವಕಾಶಗಳು ಬರುತ್ತೆ. ನಾನು ಸಿನಿಮಾ ನೋಡಿದ್ದೀನಿ, ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಕಲಾವಿದರು RJVK, ಥ್ಯಾಂಕ್ ಯು ಗುರು. ಗೌರವ್, ಥ್ಯಾಂಕ್ ಯು ಸೋ ಮಚ್. ರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ತಿಂಗಳು 22ಕ್ಕೆ ಚಿತ್ರ ಬರ್ತಾ ಇದೆ. ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಕ್ವಶನ್ ಶ್ರೀಕಾಂತ್ ಸರ್ಗೆ. ಅಕಿರ ಚೂರೇ ಮಾತಾಡ್ಬಿಟ್ರು, ಅದಕ್ಕೆ ಒಂಚೂರು ಮಾತಾಡಿ. ಸಕ್ಸಸ್ ಮೀಟ್ ಒಂಚೂರು ಫ್ರೆಂಡ್ ಬಗ್ಗೆ ಏನಾರು ಹೇಳಿ ಕರ್ಕ ಬಂದಿರ. ಅವ್ರ ಜೊತೆ ಯಾಕಿದ್ದೀನಿ ಅಂದ್ರೆ ಅವ್ರ ಟ್ಯಾಲೆಂಟ್ ನನಗೊಬ್ಬನಿಗೆ ಗೊತ್ತಿರೋದು. ಅದು ಪ್ರೂವ್ ಆಗಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಸಿನಿಮಾ ಮಾತಾಡುತ್ತೆ. ಥ್ಯಾಂಕ್ ಯು ಸರ್. ಇಬ್ಬರು ನಿರ್ಮಾಪಕರು ಜೇಬ್ ತುಂಬಾ ಹಾಗಾಗ್ಲಿ ಈ ಸಿನಿಮಾ ಮೂಲಕ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮುಂದೆ ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಆರಾಮ್ ಅರವಿಂದ್ ಸ್ವಾಮಿ. ಅನೀಶ್, ಇದು ಲೈಫ್ ಚೇಂಜಿಂಗ್ ಮೂವಿ ಆಗಲಿ. ನೀನು ಇಷ್ಟು ವರ್ಷ ಪಟ್ಟಿರೋ ಕಷ್ಟ ನಾನು ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ನಾನು ಒಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ, ಹೀರೋ ಆಗೋಕ್ಕೆ ಹುಟ್ಟಿರೋನು ಅನೀಶ್ ಅಂತ. ಅದು ಅಟ್ಲೀಸ್ಟ್ ಇಲ್ಲಿಂದಾದರೂ ಪ್ರೂವ್ ಆಗೋಗಲಿ. ಆ್ಯಂಡ್ ಪ್ರೊಡ್ಯೂಸರ್ಸು ಪ್ರಶಾಂತು, ಶ್ರೀಕಾಂತ್ ಈಸ್ ಮೋರ್ ಲೈಕ್ ಮೈ ಬ್ರದರ್. ಶ್ರೀಕಾಂತ್, ಪ್ರಶಾಂತ್ ತುಂಬ ಒಳ್ಳೆಯದಾಗಲಿ. ಫಿಟ್ಟಿಂಗ್ ಇಟ್ಬಿಟ್ಟಲ್ಲಪ್ಪ ಲಾಸ್ಟ್ಗೂ. ಆಯಿತು, ಓಕೆ. ಅಭಿಷೇಕ್ ಎಲ್ಲ ಇಷ್ಟು ಹೊಗಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಕತೆ, ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ. ಆಲ್ ದ ವೆರಿ ಬೆಸ್ಟ್. ನಾನು ನೋಡಿಲ್ಲ, ನಾನು ಏನೇನು ಟ್ರೇಲರ್ ನೋಡಿದ್ದೀನಿ, ಹಾಡು ನೋಡಿದ್ದೀನಿ, ಅದರಲ್ಲೇ ಐ ಆಮ್ ವೆರಿ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಬೇರೆ ಥರ ಕಾಣ್ತಿದೆ. ಇದುವರೆಗೂ ಅನೀಶ್ ಮಾಡಿರೋದು ಸಿನಿಮಾ ಥರ ಕಾಣ್ತಿಲ್ಲ. ಇಟ್ಸ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ಮಿಲನಾ, ಯು ಆಲ್ವೇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ರಿತಿಕಾ, ರೈಟ್, ಸೆಕೆಂಡ್ ಮೂವಿ, ವೆರಿ ಹ್ಯಾಪಿ, ಯು ಆರ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ನಮ್ಮ CBI ಭಟ್ರು, ವೆರಿ ಹ್ಯಾಪಿ ಟು ಸಿ ಯು. ವಿಕಿ, ವೆರಿ ನೈಸ್. ಆ್ಯಂಡ್ ಅನಂತು, ಖುಷಿ ಆಯಿತು. ಚಿನ್ನ, ನೀನೇ ಮೇನ್ ವಿಲನ್ ಅಂತೆ, ಸೂಪರ್, ಖುಷಿ ಆಯಿತು. ಆ್ಯಂಡ್ ಗೌರವ್ ಬಗ್ಗೆ ಒಂದು ಮಾತು ಹೇಳಬೇಕು. ಗೌರವ್ ಶೆಟ್ಟಿ, ನಾನು ಯಾವಾಗ ಸ್ವಲ್ಪ ಡಿಪ್ರೆಸ್ ಆಗಿರ್ತೀನಿ, ಬೇಜಾರಾಗಿರುತ್ತೆ, ಈ ಅಪ್ಪಂದು ಯೂಟ್ಯೂಬ್ ಸೀರೀಸೇ ನಾನು ಎಂಟರ್ಟೈನ್ ಮಾಡೋದು. ಐ ಆಮ್ ಸೋ ಹ್ಯಾಪಿ. ನೀನು ಒಂದು ಹೈಟ್ಸ್ ರೀಚ್ ಆಗ್ತೀಯಾ. ಯು ಆರ್ ವಂಡರ್ಫುಲ್ ಪರ್ಫಾರ್ಮರ್. ಸೋ ಗುಡ್ ಟು ಸಿ ಯು ಲೈಕ್ ದಿಸ್. ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಬಗ್ಗೆ ಇನ್ನೊಂದು ಮೀಡಿಯಾ ಎಲ್ಲರನ್ನೂ ಒಂದೇ ರಿಕ್ವೆಸ್ಟು, ಎಲ್ಲ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತಾರೆ. ಏನು ಉಳಿಸೋದು ಬೆಳೆಸೋದು ಬೇಕಾಗಿಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ಓಪನಿಂಗು ಫಸ್ಟು ಓಪನಿಂಗ್ ಬಂದ್ಬಿಟ್ರೆ ಸಾಕು. ಆಮೇಲೆ ಸಿನಿಮಾ ಚೆನ್ನಾಗಿದ್ರೇನೆ ನೀವು ಉಳಿಸೋದು ಬೆಳೆಸೋದು, ಇಲ್ಲಾಂದ್ರೆ ಏನೂ ಇಲ್ಲ. ಓಪನಿಂಗ್ ಬರೋ ಕೆಲಸ ಮಾಡಿ. ದಯವಿಟ್ಟು ಆಡಿಯನ್ಸ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ, ಸಿನಿಮಾ ಫಸ್ಟ್ ಬಂದು ನೋಡಿ, ಆಮೇಲೆ ರಿವ್ಯೂಗಳ ಕಡೆ ಗಮನ ಕೊಡಿ. ಫಸ್ಟೇ ರಿವ್ಯೂ ಯಾರು ಅವ್ರಿಗೇನು ಅನ್ಸುತ್ತೋ ಅವ್ರು ಹೇಳ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಬೇಡ. ದಯವಿಟ್ಟು ಓಪನಿಂಗ್ ಬನ್ನಿ. 99 ರೂಪೀಸಿಗೆ ಟಿಕೆಟ್ ಇಟ್ಟಿದ್ದಾರೆ ಅಂದರೆ ಎಲ್ರಿಗೂ ಸಿಗಲಿ, ಎಲ್ರಿಗೂ ಅಫೋರ್ಡಬಲ್ ಆಗಲಿ ಅಂತಾನೆ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಆಮೇಲೆ ನಿಮ್ಮ ಇಷ್ಟ, ಚೆನ್ನಾಗಿಲ್ಲ ಅಂದ್ರೆ ಬೈಕೊಂಡು ಹೊರಟೋಗಿ, ಬಟ್ ಥಿಯೇಟರ್ ಫಸ್ಟ್ ಬಂದ್ಬಿಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಹೃದಯದ ಧನ್ಯವಾದ. ನಾಯಕ ನಟರನ್ನ ವೇದಿಕೆ ಮೇಲೆ ಕರೆದು ಬಿಡ್ತೀನಿ. ಅನೀಶ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದಷ್ಟು ವಿಷಯಗಳಿದೆ ಸರ್ ಅವರಿಗೆ ಮಾತನಾಡೋದಕ್ಕೆ ವೇದಿಕೆಯಲ್ಲಿ ನಿಮ್ಮ ಮುಂದೆ. ಹಾಗಾಗಿ ಎಲ್ರಿಗೂ ನಮಸ್ಕಾರ. ಬಂದರು ಎಲ್ಲ ಪ್ರೆಸ್ ಫ್ರೆಂಡ್ಸ್ಗೆ, ಡಿಜಿಟಲ್ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಎಲ್ರಿಗೂ ನಮಸ್ಕಾರ. ತುಂಬ ಪ್ರಿಪೇರ್ ಆಗಿದ್ದೆ, ಏನು ಮಾತಾಡಬೇಕು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೂರ್ಯಭಾಯ್ ಫಾರ್ ಗ್ರೇಸಿಂಗ್ ದಿಸ್ ಇವೆಂಟ್. ಸೂರ್ಯಭಾಯ್ ನಂದು ಆಲ್ಮೋಸ್ಟ್ 1 ಡೆಕೆಡ್ ಇಂದ ಫ್ರೆಂಡ್ಸು. ಆ್ಯಂಡ್ ನಾನು ಯಾವಾಗಲೂ ಸೂರ್ಯಭಾಯ್ ಹೇಳ್ದೆ, ಸರ್ ಸೂರ್ಯಭಾಯ್ ಬೇಗ ಡೈರೆಕ್ಟ್ ಮಾಡಿ ಅಂತ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ದೆರ್ ವಾಸ್ ಅ ಇಶ್ಯೂ. ಇದು ಆ ಎಲ್ಲ ಒತ್ತಡವನ್ನು
ನೀವು ಮೈಂಡಲ್ಲಿ ಇಟ್ಕೊಂಡು ದ ವೇ ಯು ವರ್ಕ್ ಫಾರ್ ಬಗೀರಾ ಆ್ಯಂಡ್ ದ ರಿಸಲ್ಟ್ ಈಸ್ ಆಸಮ್. ನಾನು ಮಾದೇಶ್ವರ ಹೋಗಿದ್ದೆ ಸುರಿಬಾಯ್, ಐ ಎಂಜಾಯ್ಡ್ ಥರೋಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಮುರಳಿ ಸರ್. Sir, we both have a connection, sir. Struggle, sir. I always, in your absence, I've mentioned your name. ಅಂದರೆ ಒಂದು ಪೀರಿಯಡಲ್ಲಿ ಮುರಳಿ ಸರ್ ಕತೆ ಆಗೋಯ್ತು, ಮುರಳಿ ಸರ್ ಅಷ್ಟೇ, ಮುರಳಿ ಇದೆಲ್ಲ ಹೋಯ್ತು. ಉಗ್ರಂ ಕೊಟ್ರಿ, ಯಾರ್ಯಾರು ಮಾತಾಡೋದು ಎಲ್ಲರೂ ಮನೆ ಕಡೆ ಕರೆಸ್ಕೊಟ್ರಿ. ದಿಸ್ ಇನ್ಸ್ಪೈರ್ಸ್ ಅಸ್ ನಿಜವಾಗ್ಲು. ಅಂದರೆ ಕಷ್ಟಪಡ್ತಿದ್ರೆ ದೇವ್ರು ಒಂದಿನ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಯು ಹ್ಯಾವ್ ಗಿವನ್. ನಮ್ಮಂಥವ್ರಿಗೆ ಅದು ಇನ್ಸ್ಪೈರ್. ನಾನು ಐ ಸ್ಟಿಲ್ ರಿಮೆಂಬರ್ ಉಗ್ರಮ್ನ ನಾನು ತುಂಬ ಪ್ರೌಡಾಗಿ ಹೈದರಾಬಾದಲ್ಲಿ ತೋರಿಸ್ತಿದ್ದೆ ನನ್ನ ಫ್ರೆಂಡ್ಸ್ಗೆ. ನೋಡ್ರಿ ನಮ್ಮ ಸಿನಿಮಾ ನೋಡಿ ಹೆಂಗೆ ಬಂದಿದೆ, ನೋಡಿ ಮುರಳಿ ಸರ್ ಅಂತ. ಸೊ ನೀವು ಇಂಡಸ್ಟ್ರಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ. ನಿಜವಾಗ್ಲು ಅಕಿರಾ ಟೈಮಲ್ಲಿ ಬಂದು ಕೇಳಿದೆ ನಿಮ್ಮನ್ನ, ಯುಡಿನ್ಸ್ ಏನು ವಾಸು ಕೇಳಿದೆ, ರಾಮಾನುಜನ ಕೇಳಿದೆ, ಈಗಲೂ ಮತ್ತೆ ಕೇಳಿದಾಗ ಯು ಸೈಡ್ ನಿನಗೋಸ್ಕರ ಬರ್ತೀನಿ ಅಂದಾಗ ಲಿಟ್ರಲಿ ಫೀಲ್ಸ್. ಎಲ್ಲರೂ ಹೇಳ್ತಾರೆ ಏನು ಅನೀಶ್ ಅದೃಷ್ಟ ಅನ್ನೋದು, ಅನೀಶ್ ತುಂಬಾ ಅದೃಷ್ಟವಂತ ಅಂತೀನಿ ನಾನು. ಬಿಕಾಸ್ ದಿಸ್ ಸಪೋರ್ಟ್, ಒಂದು ವಿಡಿಯೋ ಹಾಕಂಗಿಲ್ಲ ಅಂತ ಕಮೆಂಟ್ ಮೇಲೆ ಗುರು ನೀನು ಗೆಲ್ತೀಯ ಗುರು, ನೀನು ಎದುರುಬೇಡ ಗುರು. ನಾನು ಪ್ರೀ ರಿಲೀಸ್ ಇವೆಂಟ್ ಬರ್ತೀನಿ, ನನ್ನ ಪ್ರೆಸ್ ಫ್ರೆಂಡ್ಸು ಅಷ್ಟೇ, ಗುರು ಈ ಸರಿ ಹೊಡಿಬೇಕು ಗುರು, ಮೆಸೇಜ್ ಅಲ್ಲಿ ಗುರು ಸೆಂಚುರಿ ಹೊಡಿ ಗುರು. ಹೆಂಗಾಗ್ಬಿಡುತ್ತೆ ಗುರು, ನನಗೋಸ್ಕರ ಆಗಿರ್ಬೋದು, ನನ್ನ ಫ್ರೆಂಡ್ಸ್ಗೋಸ್ಕರ ಈ ಸರಿ ಗೆಲುವು ಕೊಟ್ಬಿಡು ಅನ್ಸುತ್ತೆ ನನಗೆ. ಸೊ ಇದೆಲ್ಲವೂ ನಾನು ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಐ ಥಿಂಕ್ ದಿಸ್ ದ 12th ಫ್ರೈಡೇ ಫೇಸಿಂಗ್ 12ನೇ ಸಿನಿಮಾ. ನನ್ನ ಎದುರು ಎಲ್ಲರೂ 14 ವರ್ಷ ಆಯಿತು ಅಂತಾರೆ, ನನಗೇನು ನೆನಪೇ ಇಲ್ಲ. 12ನೇ ಫ್ರೈಡೇ ಫೇಸ್ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಫಿಲಮ್ ವಿಲ್ ಬಿ ರಿಮೆಂಬರ್ಡ್. ಪ್ರತಿ ಸರಿ ಅನೀಶ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ದ, ಅನೀಶು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ದ, ಆ್ಯಕ್ಷನ್ ಸೀನ್ಸ್ ಚೆನ್ನಾಗಿ ಮಾಡ್ದು. ಈ ಸರಿ ಐ ವಾಂಟ್ ಹಾಸನಲ್ಲಿ ಇಷ್ಟು ಕಲೆಕ್ಷನ್ ಆಯಿತು, ಮಂಗಳೂರಲ್ಲಿ ಇಷ್ಟು ಕಲೆಕ್ಷನ್ ಆಯಿತು, ಬೆಂಗಳೂರು ಇಷ್ಟು ಹೊಡೆದ, ಇದನ್ನ ನಾನು ನೋಡಬೇಕು. ಬಿಕಾಸ್ ಐ ನೋ ಇದು ಈ ಜರ್ನಿಯಲ್ಲಿ ಏನು ಕಲಿತೆ ಅಂದರೆ, ಒಂದು ಒಳ್ಳೆ ನಟ ಆಗಿರ್ಬೋದು, ಒಳ್ಳೆ ನಟ ಫ್ರೈಡೇ ಬಾಕ್ಸ್ ಆಫೀಸಲ್ಲಿ ಸೋತ್ರೆ ಅವ್ನು ಕೆಟ್ಟ ನಟ. ದಿಸ್ ಇಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ಇಂಡಸ್ಟ್ರಿ. ನಾನು ತಪ್ಪು ಅಂತ ಹೇಳಲ್ಲ. ಒಂದು ಸಾಮಾನ್ಯವಾದ ನಟನ ಬಾಕ್ಸ್ ಆಫೀಸ್ ಫ್ರೈಡೇ ಗೆದ್ರೆ ಅದು ಅದ್ಭುತ ಆಗುತ್ತೆ. ಆ್ಯಂಡ್ ಐ ಡೋಂಟ್ ನೋ, ನಾನು ಎಲ್ಲರಿಗೂ ಹೇಳ್ತೀನಿ ಅನೀಶು ಫಸ್ಟ್ ಸಿನಿಮಾಲೇ ಗೆದ್ದ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ದ ಆಡಿಯನ್ಸ್ ಅವ್ರ ನನಗೆ ಕೊಡ್ತಿರೋ ಪ್ರೀತಿನ, ನನ್ನ ಸಕ್ಸಸ್ ಆಗಬೇಕು, ನನ್ನ ಸಕ್ಸಸ್. ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ದೆ ಸರ್ ಆರಾಮನಗರದಲ್ಲಿ. ಸಮ್ಮನ್ ಕೇಮ್ ಸರ್, ನವೆಂಬರ್ 22 ಸಿನಿಮಾ ರಿಲೀಸು. ಹೌದು ಅಂದೆ, ಸರ್ ನೀವು ಗೆಲ್ತೀರಾ ಸರ್, ನಿಮಗೋಸ್ಕರ ಮಾರ್ನಿಂಗ್ ಶೋ ನೋಡ್ತೀನಿ ಅಂದಾಗ ಲೈಕ್ ವಾಟ್, ಇದಕ್ಕಿಂತ ಏನು ಬೇಕು. ಐ ಆಮ್ ರಿಯಲಿ ಟಚ್ಡ್ ಆ್ಯಂಡ್ ಒಂದೊಂದು ಟೈಮ್ ಎಮೋಷನಲ್ ಆಗ್ತೀನಿ. ಬಿಕಾಸ್ ದ ಟೀಮ್, ನನಗೆ ಇರೋಂಥ ಈ ಟೀಮ್, ಇಲ್ಲಾಂದರೆ ನನ್ನ ಪ್ರಶಾಂತ್ ತುಂಬ ಕ್ಲೆವರ್ ಪ್ರೊಡ್ಯೂಸರ್, ಅಣ್ಣ. ಬಟ್ ಎಂಥ ಕ್ಲೆವರ್ ಅಂದರೆ ಸರ್, ಅಣ್ಣ ಆದ ಕೂಡಲೇ ಪ್ರೊಡ್ಯೂಸ್ ಮಾಡಲ್ಲ, ಈ ವಿಲ್ ನಾಟ್ ಪ್ರೊಡ್ಯೂಸ್. ಗುಲ್ಟು ಮಾಡಿದಾಗೂ ಜೊತೆಲಿದ್ದ, ನನಗೆ ಮಾಡಿಲ್ಲ. ಸಾರ್ವಜನಿಕರು ನನಗೆ ಮಾಡಿಲ್ಲ. ಆರಾಮರ್ವಿನ್ ಸರ್ ಗುರು ಇದು ಮಾಡ್ತೀನಿ ನಿನಗೆ, ದಿಸ್ ವಿಲ್ ಮೇಕ್ ಅ ಮಾರ್ಕ್ ಅಂತ. ಸೊ ವೆರಿ ಬಿಸ್ನೆಸ್ ಮ್ಯಾನ್. ಶ್ರೀಕಾಂತ್ ಎಮೋಷನಲ್, ಎಷ್ಟು ಎಮೋಷನಲ್ ಅಂದ್ರೆ ಒಂದೊಂದ್ಸಲ ಅನ್ಸುತ್ತೆ ನನಗೆ ಯಾವ್ದಾದ್ರು ಇನ್ನಿನ ಜನದಲ್ಲಿ ತಂದೆ ಹುಟ್ಟಿದ್ದ ಶ್ರೀಕಾಂತ್. ನನಗೆ ಲಿಟ್ರಲಿ ಸರ್ ಫ್ರಮ್ ಅಕೀರಾ ಈಸ್ ಬೀನ್ ವಿತ್ ಮಿ. ಯಾರಿಗಾದ್ರೂ ಒಂದು ಫ್ರೆಂಡ್ ಅಂತ ಬೇಕಂದ್ರೆ ಶ್ರೀಕಾಂತ್ ತರ ಇರ್ಬೇಕು. ದ ವೇ ಈ ಸ್ಟ್ಯಾಂಡ್ಸ್, ನಮ್ಮಪ್ಪ ಮೇಲೆ ನಿಲ್ಲೋದು ಅದು ಸ್ವಾರ್ಥ, ಅವ್ರ ಮಗಗೋಸ್ಕರ. ಇವ್ನು ಎಂಥ ಮ್ಯಾಡ್ ಫಿಲೋ ಅಂದ್ರೆ ನಿನಗೋಸ್ಕರ ನಿಲ್ತೀನಿ, ಎಷ್ಟೋ ಸರಿ ಹೇಳ್ತೀನಿ ಇನ್ನೊಂದು ಸಿನಿಮಾ ಮಾಡೋ, ಇನ್ನೊಂದು ಸಿನಿಮಾ ಮಾಡಲ್ಲ. ನೀನು ಗೆಲ್ಲೋವರೆಗೂ ನಿನಗೆ ಮಾಡ್ತದೆ, ನಿನ್ನ ಗೆದ್ದಾದ್ಮೇಲೆ ಇನ್ನೊಂದು ಟ್ಯಾಲೆಂಟ್ ಪಿಕ್ ಮಾಡೋಣ, ಅವ್ರು ಸಿನಿಮಾ ಮಾಡ್ತಾ ಹೋಗೋಣ ಅಂತಾನೆ. ಸೊ ಐ ಆಮ್ ವೆರಿ ಮಚ್ ಇದೆಲ್ಲವೂ ನನ್ನ ಅದೃಷ್ಟ ಅನ್ಸುತ್ತೆ. ನಮ್ಮ ನಂದೀಶ ಇದ್ದಾನೆ, ನಿಂತ್ಕೊಳ್ಳೋ ಜನ ಎಲ್ಲರೂ ನೋಡ್ಲಿ ನಿನ್ನ. ಅಕೀರಾಯಿಂದ ನಿಂತಿದ್ದಾನೆ ಸರ್, ಲೈಟಿಂಗ್ ಡಿಪಾರ್ಟ್ಮೆಂಟು ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಫ್ರಮ್ ಅಕೀರಾ ಟಿಲ್ ದಿಸ್ ಫಿಲಮ್ ಇನ್ ಮೈ ಸೆಟ್ 70 ಜನ ನನ್ನವರೇ. ನನ್ನ ಗೆಲುವಿಗಾಗಿ, ನನ್ನ ಟ್ರ್ಯಾಕ್ ಅಂಡ್ ಟ್ರ್ಯಾಕ್ ಆಗಿರ್ಬೋದು, ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಇವ್ರು ಎಲ್ಲವೂ ನನ್ನ ಸುತ್ತ. ನಾನು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡ್ತೇನೆ, ನನ್ನ ಮನೆಗೆ ಹೋಗ್ಬಿಟ್ಟು ನಾನು ಶೂಟ್ ಮಾಡ್ತೇನೆ. ಇವ್ರು ಎಲ್ಲರೂ ಪ್ರತಿನಿತ್ಯ ಒಂದು 6 ಗಂಟೆಗೆ ಆಗೋದು, ಒಂದೊಂದ್ಸರಿ 7 o'clock ಆಗ್ಬಿಡುತ್ತೆ. ಅಣ್ಣ ನೀನು ಮಾಡು, ಫ್ರೆಂಡ್ ಚೆನ್ನಾಗಿ ಬರ್ತಾ, ನೀನು ಮಾಡು. ಸೊ ಈ ಸಪೋರ್ಟ್ ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್. ಆ್ಯಂಡ್ ತುಂಬ ಹೆಚ್ಚು ಟೈಮ್ ತೊಗೊತಿದ್ದೀನಿ. ಅಭಿ ಬಗ್ಗೆ 2 ಮಾತು. ವೆರಿ ಟ್ಯಾಲೆಂಟೆಡ್ ಗೈ. ದ ಮಿನಿಟ್ ನನಗೆ ಸಬ್ಜೆಕ್ಟ್ ಹೇಳ್ಕೊಂಡು ಹೇಳಿದೆ, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆಫ್ ಆರ್ ಅರವಿಂದ್ ಸ್ವಾಮಿ, ಯು ಒನ್ ಆಸ್ ಎ ಡೈರೆಕ್ಟರ್, ಯು ಗೆಟ್ ಆಫರ್ಸ್. ಮುರಳಿ ಸರ್ ಇದ್ದಾರೆ, ಒಳ್ಳೆ ಸಬ್ಜೆಕ್ಟ್ ಹೇಳೋ. ಆ್ಯಂಡ್ ಅಗೇನ್ ಪ್ರಶಾಂತ್ ಅವ್ರು ಹೇಳ್ದಂಗೆ ಮಿಲನ ಅವರು, ನನಗೆ ಮಿಲನ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಎಲ್ಲವೂ ಶಿ ಹಸ್ ಪ್ರೂವ್ಡ್. ಪ್ರಮೋಷನ್ ಟೈಮಲ್ಲಿ ತುಂಬ ದ ವೇ ಶಿ 2 ತಿಂಗಳಾಗಿದೆ ಅಷ್ಟೇ ಮಗು ಹುಟ್ಟಿ,
ಆ್ಯಂಡ್ ತುಂಬ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಸ್ ಎಲ್ಲ ಆಗ್ತಿದ್ದಾರೆ, ಈ ಟೈಮಲ್ಲಿ ಪ್ರಮೋಷನ್ ಮಾಡಬಾರ್ದು, ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಶಿ ಕಮ್ಸ್, ಶಿ ಗಿವ್ಸ್ 2 interviews ಆ್ಯಂಡ್ ಶಿ ಗೋಸ್ ಬ್ಯಾಕ್, ಫೀಡ್ ಬೇಬಿಗೆ ಫೀಡ್ ಮಾಡಿ ಮತ್ತೆ ಬರ್ತಾರೆ. ಹ್ಯಾಟ್ಸ್ ಆಫ್ ಟು ಯು. ನಾನು ಪ್ರಶಾಂತ್ ಹೇಳಿದೆ ನಿಮ್ಮ ಜೊತೆ 10 ಸಿನಿಮಾ ಮಾಡಬೇಕು ಅಂತ. ಆ್ಯಂಡ್ ರಿತಿಕಾ ಕರೆಕ್ಟ್ ಎಲ್ಲರೂ ರಿಜೆಕ್ಟ್ ಮಾಡಿದ್ರು. ಒಂದು ಪದ ಡೈಲಾಗ್ ಇಲ್ಲ ಇಡೀ ಸಿನಿಮಾಲಿ. ಶೀಸನ್ ಆಲ್ಸೋ ನೀರು ಮತ್ತೆ ನಡೆಯೋಕ್ಕಾಗಲ್ಲ, ಡಿಸೇಬಲ್ ಇರುತ್ತೆ. ಈ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡ್ತಾ ಹೋದ್ರು. ಮೇ ಬಿ ನಿನಗೆ ಬರ್ತಿತ್ತಮ್ಮ ಇದು. ಐ ಥಿಂಕ್ ದಿಸ್ ಆ್ಯಂಡ್ ಯುವರ್ ಕ್ಯಾರೆಕ್ಟರ್ ವಿಲ್ ಬಿ ರಿಮೆಂಬರ್ಡ್. ಒಂದು ಪದ ಇಲ್ಲ ಅಂದ್ರೂ ಅದು ರಿಮೆಂಬರ್ ಆಗಿ ಉಳಿಯುತ್ತೆ. ಆ್ಯಂಡ್ ವಿಕ್ಕಿ ಆ್ಯಂಡ್ ಗೌರವ್ ಸರ್, ಥ್ಯಾಂಕ್ ಯು. ಯಾರಾದರೂ ಮಿಸ್ ಮಾಡಿದ ಟೆಕ್ನಿಷಿಯನ್ಸ್ ಅರ್ಜುನ್ ಜನ್ಯ ಸರ್ 3 ಸಾಂಗ್ಸ್ ಕೊಟ್ಟರು. ಅದೇ ಥರ ಆನಂದ್ ರಾಜ ವಿಕ್ರಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಎಡಿಟರ್ ಆಗಿರ್ಬೋದು, DOP ಎಲ್ಲರೂ. ಯಾರಾದರೂ ಮಿಸ್ ಮಾಡೋದಕ್ಕೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಮುರಳಿ ಸರ್. ಆ ಇನ್ಸ್ಪಿರೇಷನ್ ಅಲ್ಲೇ ಸಿಕ್ಕಿಬಿಡುತ್ತೆ. ಏನ್ ಹೇಳ್ತೀರಾ ಈ ಸಿನಿಮಾ ಟೀಮ್ಗೆ? ಫಸ್ಟ್ ಆಫ್ ಆಲ್ ಅನೀಶ್ ಅವರಿಗೆ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಅನೀಶ್, ದಟ್ಸ್ ಆಲ್ ಐ ವುಡ್ ಲೈಕ್ ಟು ಸೇ. ನಿಮ್ಗೆ ಒಳ್ಳೇದಾಗಲಿ. ಆರಾಮ್ ಅರವಿಂದ ಸ್ವಾಮಿ, ನನಗೆ ಟೈಟ್ಲ್ ತುಂಬ ಇಷ್ಟ ಆಯಿತು ಅಭಿ. ಆ್ಯಕ್ಚುಲಿ ನಿಮ್ಮ ಟೀಮಲ್ಲಿರೋ ಒಬ್ರಿಗೊಬ್ರಿಗೆ ಪ್ರೀತಿ ಕೊಡ್ತಾ ಇದ್ದೀರಲ್ಲ, ಇಂಟ್ರೆಸ್ಟ್ ಇದೆ. ನಮ್ಮ ಹೀರೋ ಬೆಳಿಬೇಕಂತ ನೀವು ಹೀರೋಗೆ ಸಪೋರ್ಟ್ ಮಾಡಿದ್ರೆ, ನಮ್ಮ ಪ್ರೊಡ್ಯೂಸರ್ ಒಳ್ಳೇದಾಗಲಿ ಅಂತ ಹೀರೋ ಮಾತಾಡ್ತಾ ಇದ್ದಾರೆ. ನನಗೆ ಆ ಫೀಲಿಂಗೇ ತುಂಬ ಇಷ್ಟ ಆಯಿತು. ಬಹಳ ಒಳ್ಳೇದು. ಆಮೇಲೆ ಸುಖ ಇರೋ ಕಡೆನೇ ನೋವು ಬರೋದು. ಸಕ್ಸಸ್ ಆದಮೇಲೆ ಫೇಲ್ಯೂರೇ ಬರೋದು. ಫೇಲ್ಯೂರ್ ಆದಮೇಲೆ ಮತ್ತೆ ಸಕ್ಸಸ್ಸೇ ಬರೋದು. ಸೊ ಈ ನಿಜಾಂಶನ ತಿಳ್ಕೋಬೇಕು. ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು. ನನಗೆ ಬಹುಶಃ ನನ್ನ ಅದೃಷ್ಟ ಮಾಡಿಲ್ಲ ಅಂತ ತುಂಬ ಕಡೆ ಹೇಳಿದ್ದೀನಿ. ಬಹುಶಃ ನಮ್ಮ ಹಾರ್ಡ್ ವರ್ಕು, ನಾನು ಬರ್ತಿರೋ ನಮ್ಮ ನಿರ್ದೇಶಕರು, ನಮ್ಮ ಸೂರ್ಯ ಅವರು ಇಲ್ಲೇ ಇದ್ದಾರೆ. ಬಗೀರ ಯಾವ ಲಕ್ಕಿಂದ ಅಲ್ಲ ಬಗೀರ ಆಗಿದ್ದು ಒಂದು ಹಾರ್ಡ್ ವರ್ಕಿಂದ, ಒಬ್ಬರ ಶ್ರಮದಿಂದ, ಅವ್ರು ಇಟ್ಟಂತ ಒಂದು ಇಂಟ್ರೆಸ್ಟು ಜೊತೆಗೆ ಪಟ್ಟಂತ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು. ಆದರೆ ಸಕ್ಸಸ್ ಕೊಡೋದು ಇಲ್ಲಿರೋರು ಯಾರೂ ಅಲ್ಲ ಅನೀಶ್, ಅಭಿಮಾನಿಗಳು ಮಾತ್ರ. ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟೇ. ನಮ್ಮ ಅಭಿಮಾನಿ ದೇವರುಗಳ ತಲುಪಿಸ್ಬೋದು. ಜೊತೆಗೆ ನಿಂತ್ಕೊಂಡು ನೋಡ್ಬೇಕಾಗಿರೋದು ನಮ್ಮ ಅಭಿಮಾನಿಗಳು. ಸೊ ಹಾಗಾಗಿ ಕರ್ಕೊಂಡು ಹೋಗೋರು ನಮ್ಮ ಮಾಧ್ಯಮದವರು, ಡಿಜಿಟಲ್ಲು, ಮೀಮ್ಸ್, ಟ್ರೋಲ್ಸ್ ಅವರು, ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ನಾನು ಐ ವಿಶ್ ಯು ಹೋಲ್ ಹಾರ್ಟೆಡ್ಲಿ ಆಲ್ ದ ವೆರಿ ಬೆಸ್ಟ್. ಡೋಂಟ್ ವರಿ, ಯು ವಿಲ್ ಗೆಟ್ ದ ಸಕ್ಸಸ್. ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಜಸ್ಟ್ ವೇಟ್ ಫಾರ್ ದ ರೈಟ್ ಟೈಮ್ ಅಷ್ಟೇ. ಆ್ಯಂಡ್ ಮಿಲನ್ ಅವರಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್. ನನಗೆ ಬಹಳ ಖುಷಿ ಆಯಿತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಐ ಥಿಂಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಮಾಡೋದಷ್ಟೇ ಅಲ್ಲ ಮುಖ್ಯ, ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಾವು ನಿರ್ಮಾಪಕರ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನೂ ಒಳ್ಳೇದು ಅಂತ ಅನ್ಕೋತೀನಿ. ಅಮ್ಮ ನಿಮಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಇಲ್ಲೋ ಕಲಾವಿದರಿಗೆ ಗುರುವೇ, ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬ ಕೇಳಿದೆ. ಒಳ್ಳೇದಾಗಲಿ. ನಾವು ಚೆಕ್ ಮಾಡ್ತೀವಿ, ಇವತ್ತು ಸರಿಯಾಗಿ ನೋಡ್ತೀವಿ. ಒಳ್ಳೇದಾಗಲಿ, ಕೂತ್ಕೊಳ್ಳಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ, ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದರೆ, ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದಾಗೆ ಯಾವ ರಿವ್ಯೂಸ್ನು ಫಸ್ಟ್ ನೋಡಬೇಡಿ. ನಿಮ್ಮ ಮನಸ್ಸಿನಿಂದ ಒಂದೊಳ್ಳೆ ಕನ್ನಡ ಸಿನಿಮಾ ಅನ್ಕೊಂಡು ನೋಡಿ. ಯಾಕಂದ್ರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡುವಂಥ ಸಿನಿಮಾಗಳು ಬಹಳ ಕಮ್ಮಿ, ಬಹಳಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ, ಮೂಡಕ್ಕೂ ಆಗಲ್ಲ. ಬಟ್ ಇದು ನಡೆದಿದೆ ಅನಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ಟ್ರೈಲರು. ಯು ಲುಕ್ ಸೂಪರ್, ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರ. ಒಂದು ನಾನು ಮುಂಚೆನೂ ಹೇಳಿದ್ದೀನಿ, ಇವತ್ತಿಗೂ ಹೇಳ್ತೀನಿ, ನನಗೆ ನಿಮ್ಮ ಡ್ಯಾನ್ಸ್ ತುಂಬ ಇಷ್ಟ, ನಿಮ್ಮ ಒಂದು ಆಟಿಟ್ಯೂಡ್ ತುಂಬಾ ಇಷ್ಟ ಆನ್ ಸ್ಕ್ರೀನು. ಎಲ್ಲೋ ಭಗವಂತ ಸರ್ಯಾಗಿ ಬರೀತಾನೆ, ಕಾಯ್ಬೇಕಷ್ಟೇ. ಈಗ ಬರ್ದಿರ್ತಾನೆ, ಈಗ ಬರ್ದು ಬಿಟ್ಟಿದ್ದಾನೆ ಆಲ್ರೆಡಿ. ನಿಮ್ಗೆ ಒಳ್ಳೇದಾಗುತ್ತೆ. ಚೆನ್ನಾಗಿ ದುಡ್ಡು ಹೇಳಿಸ್ಲಿ. ನಮಗೊಂದು ಸಿನಿಮಾ ರೆಡಿ ಮಾಡ್ಕೊಳ್ಳಿ, ನೋಡೋಣ. ಆ್ಯಂಡ್ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಡೈರೆಕ್ಟರ್ ಸರ್ ಮದುವೆ ಆಗ್ತಿದ್ದಾರೆ ಅಂತ ಕೇಳಿದೆ. ಬಹಳ ಖುಷಿ ಆಗ್ತಾ ಇದೆ ನನಗೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. 22 ಸಿನಿಮಾ ರಿಲೀಸ್, 28 ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ, ಸಕ್ಸಸ್ಫುಲ್ ಆಗಿರುತ್ತೆ. ಮದುವೆ ಆದ್ಮೇಲೆ ಅಸ್ಲಿ ಕ್ವೆಶ್ಚನ್ ಮಾರ್ಕ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಆ ಟೆನ್ಷನ್ ಹೆಂಗ್ ನೋಡಿದ್ರೆ ಯೋಚನೆ ಮಾಡಿ. ಸಿನಿಮಾ ಬಿಟ್ಬಿಡಿ, ಅಭಿಮಾನಿಗಳು ನೋಡ್ಕೋತಾರೆ, ಪ್ರೇಕ್ಷಕರು ನೋಡ್ಕೋತಾರೆ, ನಿಮ್ಗೆ ಸಕ್ಸಸ್ ಸಿಗ್ಲಿ. ಆರಾಮ್ ಅರವಿಂದ್ ಸ್ವಾಮಿ, ಆಲ್ ದ ವೆರಿ ಬೆಸ್ಟ್. ಐ ವಿಶ್ ಯು ಗೈಸ್ just the best always. Good luck to you. Thank you so much.
ಯಾರೋ ಓಕೆ. ಮಾಮ್ನವರು ಒಂದು ಮಾತಾಡೋರು ಕಣಮ್ಮ ನಮಗೆಲ್ಲರಿಗೂ, ನಾವು ಅದನ್ನ ಕಲ್ತ್ಕೊಂಡಿದ್ವಿ. ನಾವೆಲ್ಲ ಒಂದೇ ಫ್ಯಾಮಿಲಿ. ನಾನು ಬೇರೆ ಇರೋ, ಅವ್ರು ಬೇರೆ ಇರೋ, ಅದು ಇದು ಟೈಮ್ ಮಾಡ್ಕೊಂಡು ಬರ್ಬೇಕು ಅಲ್ಲಮ್ಮ. ನಾನು ಬರೋ ಜಾಗಕ್ಕೆ ನನಗಾದಾಗ ನಾನು ಎಲ್ರ ಜೊತೆಗೂ ನಿಂತ್ಕೊತೀನಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಅನೀಶ್ ಅವ್ರಿಗೂ ಒಳ್ಳೇದಾಗುತ್ತೆ, ಈ ಟೀಮ್ಗೆ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನೀವು ನೋಡ್ಕೊಳ್ರಪ್ಪ ಎಲ್ರು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ನಿಮಿಷ. ಓಕೆ ಥ್ಯಾಂಕ್ ಯು. ಒಂದು ನಿಮಿಷ. ಕೊಡಿ ಏನು. ಥ್ಯಾಂಕ್ ಯು ಮಲ್ಲಿ ಸರ್, ಥ್ಯಾಂಕ್ ಯು ಸೂರಿ ಸರ್. ತುಂಬ ಹೃದಯದ ಧನ್ಯವಾದಗಳು ಈ ಚಿತ್ರದಲ್ಲಿ. ನಿರ್ದೇಶಕರು ಮೆಲ್ಲನ ಅವರು ಹಾಗೆ ಹೃತಿಕಾ ವೇದಿಕೆ ಮೇಲೆ ಇರಿ. Yes, sir. You carry on. Please, you carry on. Please. Please. Next time, success meet ಯಾವಾಗ? 25 days.